ನಮಸ್ತೆ, ಬನ್ನಿ ಕ್ಯಾಂಡಲ್ ರೀಡಿಂಗ್. ತುಂಬ ದಿನ ಆಯಿತು, ತುಂಬ ರಿಕ್ವೆಸ್ಟ್ ಮಾಡಿ ಯಾರೋ ಒಬ್ಬರು ಕೇಳಿ ಸೋತೋದ್ರೇನು. ಸೊ ಬೇಜಾರು ಮಾಡಿಕೊಂಡ್ರು ಅನಿಸುತ್ತೆ, ತುಂಬ ವೆಯ್ಟ್ ಮಾಡಿಲ್ಲ ಅಂತ. ಸೊ ಅವರಿಗೋಸ್ಕರ ಕ್ಯಾಂಡಲ್ ರೀಡಿಂಗ್ ಮಾಡೋಣ. ಸೊ ಯಾರು ಕ್ಯಾಂಡಲ್ ರೀಡಿಂಗ್ ಮಾಡಿ ಅಂತ ಕೇಳ್ತಾ ಇದ್ರಿ, ಅವರಿಗೆ ಇಲ್ಲೇನು ಟಾಪಿಕ್ ಇಲ್ಲ, ಜಸ್ಟ್ ಹಾಗೆ ರಿಲ್ಯಾಕ್ಸ್ ಮಾಡಿ ಏನು ಬರುತ್ತೋ ಅದನ್ನು ಹೇಳುವಂಥ ಪ್ರಯತ್ನ ಮಾಡ್ತೀನಿ. ಓಕೆ. ಸೊ ಯಾರೋ ಸ್ಪಿನ್ನರ್ ಹಿಡ್ಕೊಂಡು ಆಟ ಆಡ್ತಾ ಇದ್ದಾರೆ ಅಂತ ಅನ್ಸುತ್ತೆ. ಬೇಬಿ ಬರೋದ್ರಲ್ಲಿ ಇದೆ, ಪಾಪು ಬರುತ್ತೆ. ಈ ಗುರು ಪೌರ್ಣಿಮೆ ನಿಮ್ಮ ಜೀವನದಲ್ಲಿ ತುಂಬಾ ಬ್ಲೆಸ್ಸಿಂಗ್ಸ್ ಇದೆ. ಇಲ್ಲಿ ನೋಡಿ ಎಷ್ಟೊಂದು ಏಂಜಲ್ಸ್ ಕಾಣಿಸ್ತಾ ಇದ್ದಾರೆ ನನಗೆ. ತುಂಬಾ ಏಂಜಲ್ಸ್ ಬ್ಲೆಸ್ಸಿಂಗ್ಸ್ ಇದೆ. ಅಟ್ ದಿ ಸೇಮ್ ಟೈಮ್ ತುಂಬ ನೆಗೆಟಿವಿಟಿ ಕೂಡ ಇದೆ. ಸಾಕಷ್ಟು ನೆಗೆಟಿವಿಟಿನ ಸಫರ್ ಮಾಡ್ತಾ ಇರಬಹುದು. ಯಾರಿಗೆ ಜಾಬ್ ರಿಲೇಟೆಡ್ ಸಮಸ್ಯೆ ಇದೆ, ಈಗಾಗಲೇ ಸ್ವಿಚ್ ಕೋಡ್ ಏನು ಹಾಕಿದ್ದೀನಿ ಅದನ್ನು ಯೂಸ್ ಮಾಡಿ ಡೈಲಿ, ಅದರಿಂದ ಒಳ್ಳೇದಾಗುತ್ತೆ. ತುಂಬ ನೆಗೆಟಿವಿಟಿ ಇದೆ. ಇಲ್ಲಿ ನೋಡ್ಬೋದು ಫ್ಲೇಮ್ ಹೇಗೆ ಹೊಗೆ ಥರ ಬರ್ತಾ ಇದೆ. ಸೊ ಹಾಗಾಗಿ ಸ್ವಲ್ಪ ಪಾಸಿಟಿವ್ ಎನರ್ಜಿನ ತೊಗೊಂಬನ್ನಿ ಅನ್ನುವಂಥದ್ದು ಇದೆ. ಒಂದು ದೊಡ್ಡ ಗಿಫ್ಟ್ ಬರುವಂಥ ಸಾಧ್ಯತೆಗಳು ಕೂಡ ಇದೆ. ಸಮುದಾಯ ಅಥವಾ ಸಮುದಾಯ ಭವನಗಳಲ್ಲಿ ಏನು ಇಲ್ಲಿಗಲ್ ಆ್ಯಕ್ಟಿವಿಟೀಸ್ ನಡೀತಾ ಇದೆ ಅದ್ರ ಕಡೆ ಸ್ವಲ್ಪ ಹೆಚ್ಚಿನ ಗಮನ ಕೊಡಿ ಅನ್ನುವಂಥದ್ದು ಇದೆ. ಎಷ್ಟು ಸ್ಪೀಡಾಗಿ ಈ ಕ್ಯಾಂಡಲ್ ಹೋಗ್ತಾ ಇದೆ ಅಂದರೆ, ಸೊ ಸಾಕಷ್ಟು ತುಂಬ ಸ್ಪೀಡಾಗಿ ಮುಂದಿನ ದಿನಗಳು ನಿಮ್ಮ ಜೀವನ ನಡೆಯೋದ್ರಲ್ಲಿ ಇದೆ. ತುಂಬ ಸ್ಲೋ ಆಗಿ ನಡೀತಾ ಇತ್ತು ಇಷ್ಟು ದಿನ ನಮ್ಮ ಜೀವನ ಅಂತ ಅಂದ್ಕೊಂಡಿದ್ರೆ, ಸೊ ಇನ್ನು ಮುಂದೆ ತುಂಬ ಸ್ಪೀಡಪ್ ಆಗುವಂಥ ಸಾಧ್ಯತೆಗಳು ಇದೆ. ನನಗೆ ಸಾಕಷ್ಟು ಏಂಜಲಿಕ್ ಎನರ್ಜೀಸೇ ಕಾಣಿಸ್ತಾ ಇದೆ, ಸಾಕಷ್ಟು ಏಂಜಲ್ಸ್ ಇದೆ ಅನ್ನುವಂಥದ್ದು. ಒಬ್ಬ ಗುರುಗಳ ಆಶೀರ್ವಾದ ನಿಮಗೆ ಸಾಕಷ್ಟು ಬ್ಲೆಸ್ಸಿಂಗ್ಸನ್ನು ತಂದುಕೊಡುತ್ತೆ ಅನ್ನುವಂಥದ್ದು ಇದೆ. ಫೈನಾನ್ಷಿಯಲಿ ಬಿಸ್ನೆಸ್ ವಿಚಾರದಲ್ಲೂ ಕೂಡ ಸಾಕಷ್ಟು ಹೆಸರು ಮಾಡ್ತೀರಾ ಅನ್ನುವಂಥದ್ದು ಇದೆ. 90% ಯಾರಿಗೋ ಇಲ್ಲಿ ಡಿಸ್ಕೌಂಟಲ್ಲಿ ಏನೋ ಒಂದು ಸಿಗುತ್ತೆ ಅನ್ನುವಂಥದ್ದು ಇದೆ. ಯಾರಿಗೇನು ಸಿಗುತ್ತೋ ಗೊತ್ತಿಲ್ಲ, ಸಿಕ್ಕಿದ್ರೆ ನನಗೆ ಕಮೆಂಟಲ್ಲಿ ತಿಳಿಸಿ ಏನು ಗಿಫ್ಟ್ ಸಿಕ್ತು ಅಂತ. ಕುತೂಹಲ ಅಷ್ಟೇ. ಸೊ ಒಂದು ಸ್ವಲ್ಪ ಪೂರ್ತಿ ಒಂದು ಕ್ಲಾರಿಟಿ ಇಲ್ಲ, ಅಥವಾ ನಿಮ್ಮ ಅವರ ಕ್ಲೆನ್ಸಿಂಗಲ್ಲಿ ಇಲ್ಲ ಅಂದರೆ ಬಾಡಿ ಮೈಂಡ್ ಸೋಲ್ ಒಂದು ಅಲೈನ್ಮೆಂಟಲ್ಲಿ ಇಲ್ಲ ಅಂತ ತೋರಿಸ್ತಾ ಇದೆ. ಸೊ ಅದನ್ನು ಸ್ವಲ್ಪ ನೋಡ್ಕೊಳ್ಳಿ ಅನ್ನುವಂಥದ್ದು. ಎಲ್ಲೋ ಒಂದು ಕಡೆ ತುಂಬ ನೆಗೆಟಿವಿಟಿ ಇದೆ ಸಮಾಜದಲ್ಲಿ ಇರಬಹುದು, ನಿಮ್ಮ ಓನ್ ಲೈಫಲ್ಲಿ ಇರ್ಬೋದು, ಅಥವಾ ನಿಮ್ಮ ಜೀವನದಲ್ಲಿ ಇರಬಹುದು. ಆ ನೆಗೆಟಿವಿಟಿನ ಹೋಗಿಸ್ಲಿಕ್ಕೆ ಪ್ರಯತ್ನನ ಪಡಿ ಅನ್ನುವಂಥದ್ದು ಇದೆ. ಸಾಕಷ್ಟು ಎನರ್ಜಿ ವೈಸ್ ತುಂಬಾ ಸಮಸ್ಯೆಗಳು ಇದೆ ಅನ್ನುವಂಥದ್ದು ಇದೆ. ಬಿಟ್ಟು ಹೋದವರೆಲ್ಲ ಹೋಗಾಯಿತು, ಮುಂದಿನ ಜೀವನದ ಕಡೆ ಗಮನ ಕೊಡೋಕ್ಕಾಗ್ತಾ ಇಲ್ಲ, ಏನು ಮಾಡಲಿ ಅನ್ನೋರಿಗೆ. ಸೊ ಹೋದವರು ಮತ್ತೆ ವಾಪಸ್ ಬರ್ತಾರೆ, ಮುಂದಿನ ಒಂದು ಪಯಣ ಅವ್ರದ್ದೇ ಆದ ರೀತಿಲಿ ಇದೆ. ಸೊ ಹಾಗಾಗಿ ನಿಮ್ಮ ಲೈಫ್ ಕಡೆ ನೀವು ಗಮನನ ಕೊಡಿ ಅನ್ನುವಂಥದ್ದು ಇದೆ. ಕಳ್ಳರು ಸಿಕ್ಕಾಕ್ಕೊಳ್ತಾರೆ ಅನ್ನುವಂಥದ್ದು ಇದೆ. ನಿಮ್ಮ ವಸ್ತುಗಳನ್ನ ಸ್ವಲ್ಪ ಜೋಪಾನವಾಗಿ ಇಟ್ಕೊಳ್ಳಿ ಅನ್ನುವಂಥದ್ದು ಇದೆ. ಪಾಪು ಬರುತ್ತೆ, ಮ್ಯಾರೇಜ್ ಆಫರ್ ಬರುವಂಥ ಸಾಧ್ಯತೆಗಳು ಕೂಡ ಇಲ್ಲಿ ಇದೆ. ಸಮಾಜಮುಖಿ ಕೆಲಸಗಳಲ್ಲಿ ಹೆಚ್ಚಿನಾಗಿ ತೊಡ್ಕೊಂಡಿರೋರು ಅಥವಾ ರಾಜಕೀಯವಾಗಿ ಸಾಕಷ್ಟು ಹೆಸರು ಮಾಡಬೇಕು ಅಂತ ಕನಸು ಕಟ್ಟಿರೋರಿಗೆ ಖಂಡಿತವಾಗ್ಲೂ ಯಶಸ್ಸು ಇದೆ ಅನ್ನುವಂಥದ್ದು ಇದೆ. ನನಗೆ ಇಲ್ಲಿ ಜಾಸ್ತಿ ಕಾಣಿಸ್ತಾ ಇರೋದು ಲವ್ವಲ್ಲಿ ತುಂಬಾ ಆಫರ್ ಬರುತ್ತೆ, ಲವ್ ಮ್ಯಾರೇಜ್ ಆಗುವಂಥ ಸಾಧ್ಯತೆಗಳು ಕೂಡ ಇದೆ. ನಿಮ್ಮ ಫ್ಯಾಮಿಲಿ ಕೂಡ ಒಪ್ಪಿಗೆ ಕೊಡಬಹುದು, ಮತ್ತು ನಿಮಗೂ ಕೂಡ ನಿಮ್ಮ ಲವ್ ಆಫ್ ಲೈಫ್, ನಿಮ್ಮ ಜೀವನದ ಒಂದು ಏನು ಹೇಳ್ತಾರೆ, ಈ ಲೈಫ್ ಟೈಮ್ಗೆ ಇವರೇ ನನ್ನ ಲೈಫ್ ಪಾರ್ಟ್ನರ್, ಅಥವಾ ಇವರೇ ನನ್ನ ಲವ್ ಲೈಫ್ ಅಂತ ಏನು ಅಂದ್ಕೊಂಡಿದ್ದೀರಾ ಅದು ಬರ್ತಾರೆ. ಅಥವಾ ಸೋಲ್ಮೇಟ್ ಅಂತ ನೀವು ಕರೆಯೋದಾದರೆ ಸೋಲ್ಮೇಟ್ ಬರುವಂಥ ಸಾಧ್ಯತೆ ಇದೆ. ತುಂಬ ಒಂದು ಗ್ಯಾಪ್ ಫೀಲಿಂಗ್ ಇದೆ. ಎಲ್ಲೋ ಒಂದು ಕಡೆ ಒಂದಷ್ಟು ಖಾಲಿ ಅನ್ನಿಸ್ತಾ ಇರ್ಬೋದು ಜೀವನ. ಅದೆಲ್ಲವನ್ನು ಕೂಡ ಸರಿಪಡಿಸ್ಕೊಳ್ತೀರಾ ಅನ್ನುವಂಥದ್ದು ಇದೆ. ವಿದೇಶದ ಪ್ರಯಾಣದಲ್ಲಿ ಸ್ವಲ್ಪ ತೊಂದರೆಗಳು ಉಂಟಾಗೋದ್ರಲ್ಲಿ ಇದೆ, ಸ್ವಲ್ಪ ಎಚ್ಚರಿಕೆನ ವಹಿಸಿ ಅನ್ನುವಂಥದ್ದು ಇದೆ. ತಾಯಿಗೆ ವಿಶೇಷವಾಗಿ ಏನೋ ಒಂದು ಉಡುಗೊರೆ ಕೊಡ್ತಾ ಇದ್ದಾರೆ ಯಾರೋ ಇಲ್ಲಿ ಅನ್ನುವಂಥದ್ದು ಕೂಡ ಇದೆ. ಅದರ ಜೊತೆಗೆ ತುಂಬಾ ಭರವಸೆಯ ಒಂದಷ್ಟು ಎನರ್ಜೀಸ್ ನಿಮ್ಮ ಜೀವನದಲ್ಲಿ ಬರೋದ್ರಲ್ಲಿ ಇದೆ. ಟ್ವಿನ್ ಫ್ಲೇಮ್ ರಿಯೂನಿಯನ್ ಆಗುವಂಥ ಸಾಧ್ಯತೆಗಳು ಕೂಡ ಇದೆ ಅನ್ನುವಂಥದ್ದು ಇದೆ. ಸೊ ಹೆಚ್ಚು ದಿನ ಒಟ್ಟಾಗಿ ಒಂದಾಗಿ ಇದ್ದಂಥವರು ಒಂದಾಗೆ ಇರುವಂಥ ಪ್ರಯತ್ನನ ಮಾಡಿ, ದೂರ ಆಗುವಂಥ ಪ್ರಯತ್ನನ ಮಾಡಬೇಡಿ ಅನ್ನುವಂಥದ್ದು ಇದೆ. ನಂಗೆ ಗೊತ್ತಿಲ್ಲ ಯಾಕೆ 2 ಕ್ಯಾಂಡಲ್ ಮಾಡಬೇಕು ಅಂತ ಅನ್ನಿಸ್ತು ಅಂತ. ಬಟ್ 2 ಕ್ಯಾಂಡಲ್ ಇದೆರಡೂ ದೂರ ಮಾಡಲಿಕ್ಕೆ ಆಗ್ತಾ ಇರಲಿಲ್ಲ. ಬಟ್ ಹೀಗೆ ಒಂದು ಕೈಲಿ ಇಟ್ಕೊಳ್ಳೋದಕ್ಕೆ ಆಗ್ತಾ ಇಲ್ಲ. ಹಾಗೆ ನಿಮ್ಮಿಬ್ಬರನ್ನೂ ಯಾರೂ ದೂರ ಮಾಡೋದಕ್ಕಾಗೋದಿಲ್ಲ. ಸೊ ಯಾವಾಗಲೂ
ಒನ್ ಸೋಲ್, ಒನ್ ಲೈಫ್ ಅನ್ನುವಂಥ ರೀತಿಲಿ ಇರ್ತೀರಾ. ಹೆವಿ ಎನರ್ಜಿ ಇದೆ. ನಥಿಂಗ್ ಟು ವರಿ. ಎಲ್ಲ ಚೆನ್ನಾಗಿ ಹೋಗ್ತಾ ಇದೆ, ಚೆನ್ನಾಗಿ ಆಗ್ತಾ ಇದೆ. ಫೈನಾನ್ಷಿಯಲಿ ಸಕ್ಸಸ್, ದುಡ್ಡು ಬರೋದ್ರಲ್ಲಿ, ಪಾಪು ಬರೋದ್ರಲ್ಲಿ, ಗಿಫ್ಟ್ ಬರೋದ್ರಲ್ಲಿ. ಜಮೀನಿನ ವಿಚಾರದಲ್ಲಿ ಯಾರೋ ಪ್ರಶ್ನೆ ಕೇಳ್ತಿದ್ದಾರೆ. ಖಂಡಿತ ಒಳ್ಳೇದಾಗತ್ತೆ. ಮನೆ ಕೂಡ ಕಟ್ತೀರಾ, ವಿವಾಹ ಕೂಡ ಆಗತ್ತೆ. ಸೊ ಬಿಸ್ನೆಸ್ ಕೂಡ ಚೆನ್ನಾಗಿ ಆಗತ್ತೆ, ದಾಂಪತ್ಯ ಜೀವನ ಕೂಡ ಚೆನ್ನಾಗಿರುತ್ತೆ. ಸೊ ಪಾಪು ಕೂಡ ಆಗತ್ತೆ. ಸೊ ಒಂದು 2ರಿಂದ 3 ಹೇರಳವಾಗಿ ಏನು ಆಗತ್ತೆ ಅಂತ ಅನ್ನಿಸ್ತಾ ಇದೆ. ಏನು ಆ ಹೇರಳ ಅಥವಾ ತುಂಬ ಅನ್ನುವಂಥ ಶಬ್ದಕ್ಕೆ ಯಾವ ವಿಚಾರಕ್ಕೆ ಅನ್ನುವಂಥದ್ದು ಗೊತ್ತಿಲ್ಲ. ತುಂಬ ಅನ್ನುವಂಥದ್ದು ಇದೆ ಇಲ್ಲಿ. ಜೊತೆಗೆ ಎಸ್, ಎಲ್ಲ ನೆಗೆಟಿವಿಟಿಯಿಂದ ಪಾಸಿಟಿವಿಟಿ ಕಡೆ ಜೀವನ ಹೋಗ್ತಾ ಇದೆ. ಇಲ್ಲಿ ಯಾರಿಗೋ ಏನು ಹೇಳ್ತಾರೆ, ಕುದುರೆ ತಗೊಳ್ತೀರಾ ಅನ್ನುವಂಥದ್ದು ಕೂಡ ಇದೆ. ಸೊ ಆ ಕುದುರೆಯ ಎನರ್ಜಿ ಕೂಡ ಇದೆ. ಸೊ ಕುದುರೆ ತಗೊಳ್ಳುವಂಥ ಸಾಧ್ಯತೆ ಇದೆ. ಗುರು ರಾಯರ ದರ್ಶನ ನಿಮಗೆ ಹೆಚ್ಚಿನ ಲಾಭನ ತಂದ್ಕೊಡುತ್ತೆ ಅನ್ನುವಂಥದ್ದು. ಸೊ ಅವರಿಬ್ರು ಯಾವಾಗಲೂ ಒಟ್ಟಿಗೆನೇ ಇರಲಿ. ಸೊ ಹಾಗಾಗಿ ಒಟ್ಟಿಗೆನೇ ಅವರಿಗೆ ಸಾಕಷ್ಟು ಎನರ್ಜಿ ಇದೆ ಅನ್ನುವಂಥದ್ದು ಇದೆ. ನನಗೆ ಇಲ್ಲಿ ಸರಸ್ವತಿ ಮಾತೆಯ ಆಶೀರ್ವಾದ ಕಾಣಿಸ್ತಾ ಇದೆ. ಯಾರು ಸ್ಟಡಿ ವಿಚಾರದಲ್ಲಿ ತಲೆನ ಕೆಡ್ಸ್ಕೊಂಡಿದ್ರಿ, ತಲೆ ಕೆಡ್ಸ್ಕೊಬೇಡಿ ಅನ್ನುವಂಥದ್ದು ಇದೆ. ಪೂರ್ಣಾಯುಷ್ವಂತರಾಗಿ ಇರಬೇಕು. ಅವರು ಆಯಸ್ಸು ಪೂರ್ತಿಯಾಗಿ ಇಲ್ಲೇ, ಅಂದರೆ ಅವರ ಆಯಸ್ಸು ಪೂರ್ತಿ ತೀರೋವರೆಗೂ ಅವ್ರಿಗೆ ಗೊತ್ತಿಲ್ಲ ಹೇಗೆ ಹೇಳೋದು ಅಂತ. ಅಪಮೃತ್ಯು ಬರಬಾರ್ದು, ದೀರ್ಘಾಯುಷ್ವಂತರಾಗಿ ಇರಬೇಕು, ಪೂರ್ಣಾಯುಷ್ವಂತರಾಗಿ ಅವರು ಇರಬೇಕು ಅನ್ನುವಂಥದ್ದು ಏನೋ ಕೇಳಿಸ್ತಾ ಇದೆ. ಬಟ್ ಅದೇನು ಅಂತ ಗೊತ್ತಿಲ್ಲ. ಬಟ್ ಖಂಡಿತ ಎಲ್ಲವೂ ಕೂಡ ಒಳ್ಳೆಯದಾಗತ್ತೆ. ಆ ರೀತಿ ಏನು ಆಗ್ಕೂಡ್ದು ಅನ್ನುವಂಥದ್ದು ಇದೆ. ಸಮಾಧಿ ಸ್ಥಿತಿ ಅನ್ನುವಂಥದ್ದು ಕೂಡ ಇದೆ. ಅದು ಕೂಡ ಸದ್ಯಕ್ಕೆ ಆಗದ ವಿಚಾರ ಅನ್ನುವಂಥದ್ದು ಕೂಡ ಇದೆ. ಸೊ ಪೂರ್ಣಾಯುಷ್ಯ ಮುಗಿದ ಮೇಲೆ ಅದು ಲಭಿಸುತ್ತೆ ಅನ್ನುವಂಥದ್ದು ಕೂಡ ಇದೆ. ಅದಕ್ಕೆ ಮುಂಚೆ ಅದು ಎಷ್ಟೇ ಪ್ರಯತ್ನ ಪಟ್ಟರೂ ಕೂಡ ಆಗೋದಿಲ್ಲ ಅನ್ನುವಂಥದ್ದು ಇದೆ. ಸೊ ಎಸ್, ಇಲ್ಲಿ ಜೊತೆಗಿರೋದ ಜೀವನದೆಂದು ಜೀವಂತೆ. ಯಾವಾಗಲೂ ಒಟ್ಟಿಗೆ ಇರಬೇಕು ಅಂತ ಅಂದ್ಕೊಂಡವರಿಗೆ ಒಂಚೂರು ದೀರ್ಘಾಯುಷ್ಯ ಎಕ್ಸ್ಟೆಂಡ್ ಆಗಿದೆ ಅನ್ನುವಂಥದ್ದು ಇದೆ ಇಲ್ಲಿ. ನನಗೆ ಇಲ್ಲಿ ಗ್ರೀನ್ ತಾರಮ್ಮ ಎನರ್ಜಿ ಕೂಡ ಇದೆ. ಸೊ ನನ್ನ ಪ್ರಕಾರ ಗ್ರೀನ್ ತಾರಮ್ಮ ಅಂದರೆ ಅದು ಅಂಗಳ ಪರಮೇಶ್ವರಿ ದೇವಿ ಅಂತ ಒಂದೊಂದು ಸತಿ ಅನಿಸುತ್ತೆ. ಯಾಕೆಂದರೆ ಶ್ಯಾಮಲ ವರ್ಣದಲ್ಲಿ ಅಂಗಳ ಪರಮೇಶ್ವರಿ ದೇವಿ ದರ್ಶನ ಕೊಟ್ಟಿದ್ರು. ಹಾಗಾಗಿ ಆ ಕಲರಲ್ಲಿ ಆ ಎನರ್ಜಿ ಇದೆ. ಇಲ್ಲಿ ತುಂಬಾ ಏಂಜಲಿಕ್ ಎನರ್ಜಿ. ನಿಮಗೆ ಒಂದು ಏಂಜಲ್ ಗಾರ್ಡಿಯನ್ ಆಗಿ ಇದ್ದಾರೆ ಅನ್ನುವಂಥದ್ದು. ನಿಮಗೆ ಮಾರ್ಗದರ್ಶನ ತೋರಿಸುವಂಥ ವಿಚಾರದಲ್ಲಾಗಿರಲಿ, ಅಥವಾ ನಿಮ್ಮ ಜೀವನನ ಸರಿಯಾದ ದಿಕ್ಕಿನಲ್ಲಿ ಕರ್ಕೊಂಡು ಹೋಗುವಂಥ ವಿಚಾರದಲ್ಲಾಗಿರಲಿ, ಇಲ್ಲಿ ನಿಮಗೆ ಹೇಗೆ ಕಾಣಿಸ್ತಿದೆಯೋ ಗೊತ್ತಿಲ್ಲ, ಬಟ್ ಫುಲ್ ಆಫ್ ನೆಗೆಟಿವಿಟಿಲಿ ನಿಮಗೆ ಪಾಸಿಟಿವಿಟಿನ ಹುಡುಕ್ತಾ ಇರುವಂಥ ರೀತಿಲಿ ಇದೆ. ಬಹಳಷ್ಟು ಜನ ಕೇಳಿದ್ದೀರ ಗೌರ್ಮೆಂಟ್ ಜಾಬ್ ಬಗ್ಗೆ. ಇಲ್ಲಿ ಇದರಲ್ಲೇ ಕಾಣಿಸ್ತಾ ಇದೆ ನನಗೆ, ಗೌರ್ಮೆಂಟ್ ಜಾಬ್ ಬಗ್ಗೆ ಪ್ರಶ್ನೆ ಕೇಳ್ತಾ ಇದ್ದೀರಾ ಅಂತ. ಖಂಡಿತವಾಗ್ಲೂ ಈಗಾಗಲೇ ಆಗಬೇಕಾಗಿತ್ತು. ಕೊರೋನಾ ಸಮಯದಿಂದ ಮೇ ಬಿ ಆಗಿಲ್ಲ, ಅಥವಾ ಬೇರೆ ಏನೋ ವಿಚಾರಕ್ಕಾಗಿಲ್ಲ. ಸ್ಟ್ರಾಂಗ್ ಆಗಿ ಒಂದೇ ಸತಿ ಸಂಕಲ್ಪ ಮಾಡ್ಕೊಂಬಿಡಿ, ಹಾಗೆ ಆಗುತ್ತೆ, ನಂಗೆ ಸಿಕ್ಕೇ ಸಿಗುತ್ತೆ ಅಂತ. ಸೊ ನಾನು ಅದನ್ನು ಡಿಸರ್ವ್ ಮಾಡ್ತೀನಿ ಅಂತ. ಖಂಡಿತವಾಗ್ಲೂ ಅದಾಗತ್ತೆ ಅನ್ನುವಂಥದ್ದು ಇದೆ. ಜೊತೆಗೆ ಯಾರಿಗೋ ಇಲ್ಲಿ ಗೊತ್ತಿಲ್ಲ ಹೇಗೆ ಹೇಳೋದು ಅಂತ, ಒಂದು ಸಮಾಧಿ ವಿಶೇಷವಾದ ಆಕರ್ಷಣೆಯ ಕೇಂದ್ರವಾಗಿ ಬದಲಾಗುತ್ತೆ ಅನ್ನುವಂಥದ್ದು ಇದೆ. ಜೊತೆಗೆ ಏನೋ ಫ್ಯೂಚರ್ ಪ್ರಿಡಿಕ್ಷನ್ಸ್ ಥರ ಇಲ್ಲೇನೋ ಸಮಥಿಂಗ್ ಎನರ್ಜಿ ಇದೆ. ಆ ಥರ ಎಲ್ಲ ಏನೂ ಆಗೋದು ಬೇಡ, ಸದ್ಯಕ್ಕೆ ಆರಾಮಾಗಿರಿ. ಜೋಡಿ ಯಾರೋ ಮಕ್ಕಳಿರ್ಬೋದು ಅಥವಾ ದೊಡ್ಡೋರು ಇರ್ಬೋದು, ಸ್ವಿಮ್ಮಿಂಗ್ ಪೂಲಲ್ಲಿ ಬಿದ್ದು ಒಂದಷ್ಟು ಅವಘಡಗಳು ಆಗುವಂಥ ಸಾಧ್ಯತೆ ಇದೆ. ದಯವಿಟ್ಟು ಎಚ್ಚರಿಕೆಯನ್ನು ವಹಿಸಿ ಅನ್ನುವಂಥದ್ದು ಕೂಡ ಇದೆ. ಸೊ ಜಗಜ್ಯೋತಿ ಬಸವಣ್ಣರಿಗೆ ಸಂಬಂಧಪಟ್ಟಂಗೆ, ಏನೋ ಒಂದು ಜ್ಯೋತಿಗೆ ಸಂಬಂಧಪಟ್ಟಂಗೆ, ಐ ಮೀನ್ ದೀಪಕ್ಕೆ ಸಂಬಂಧಪಟ್ಟಂಗೆ ಒಂದಷ್ಟು ಎನರ್ಜೀಸ್, ಅಥವಾ ಏನೋ ಒಂದು ಈ ಹಸನಾಂಬೆಯ ಜ್ಯೋತಿ ಉರಿತಾನೆ ಇರುತ್ತಲ್ಲ, ಆ ಥರದ್ದು ಯಾವುದೋ ಒಂದು ಜ್ಯೋತಿ ಉರಿತಾನೇ ಇರುವಂಥದ್ದು ಎಷ್ಟೋ ವರ್ಷಗಳಿಂದ ಅಥವಾ ಯುಗಗಳಿಂದ ಇರ್ಬೋದು. ಅದು ಗೋಚರಕ್ಕೆ ಬರುತ್ತೆ ಮುಂದಿನ ದಿನಗಳಲ್ಲಿ. ಅದೊಂದು ಪವಾಡ ಸದೃಶ ರೀತಿಯಲ್ಲಿ ಎಲ್ರಿಗೂ ಕಾಣಿಸುತ್ತೆ ಅನ್ನುವಂಥದ್ದು ಕೂಡ ಇದೆ. ಅದ್ರ ಜೊತೆಗೆ ತಾಯಿ ಚಾಮುಂಡೇಶ್ವರಿಯ ಆಶೀರ್ವಾದ ಇದೆ. ಮಹಿಷಾಸುರ ಮರ್ದಿನಿ ಇನ್ನೊಮ್ಮೆ
ತನ್ನ ನಿಜ ರೂಪದಲ್ಲಿ ನೋಡಲಿಕ್ಕೆ ಸಿಗ್ತಾರೆ ಅನ್ನುವಂಥದ್ದು ಕೂಡ ಇದೆ. ಯಾಕೆಂದರೆ ಜಗತ್ತು ತಾಯಿನ ಅಷ್ಟು ರೊಚ್ಚಿಗೆ ಎಬ್ಬಿಸ್ತಾ ಇದೆ, ಅಷ್ಟು ಕೋಪ ತರಿಸ್ತಾ ಇದೆ ಅನ್ನುವಂಥದ್ದು. ಸೊ ಹಾಗಾಗಿ ತಾಯಿ ಶಾಂತವಾಗಿ ಇರೋ ಹಾಗೆ ನೋಡ್ಕೊಳ್ಬೇಕಾಗಿರೋದು ಪ್ರತಿಯೊಬ್ಬ ಮಕ್ಕಳ ಕರ್ತವ್ಯ. ಹಾಗಾಗಿ ಪ್ರತಿಯೊಬ್ಬ ತಾಯಿಯ ಆರಾಧಕರು ಯಾರ್ಯಾರಿದ್ದಾರೆ ಅವರೆಲ್ಲರೂ ತಾಯಿಗೆ ಮಕ್ಕಳ ಥರನೇ ಇರ್ತಾರೆ. ಸೊ ಹಾಗಾಗಿ ಆ ತಾಯಿನ ಶಾಂತವಾಗಿ ಇರೋ ಹಾಗೆ ನೋಡ್ಕೊಳ್ಳಿ ಅನ್ನುವಂಥದ್ದು ಇದೆ. ನವಿಲಿಗೆ ಸಂಬಂಧಪಟ್ಟಂಗೆ ಒಂದಷ್ಟು ಕ್ರೈಮ್ ಏನೋ ಆಗುತ್ತೆ, ಅದೊಂದು ದೊಡ್ಡ ಸುದ್ದಿ ಆಗಬಹುದು ಅನ್ನುವಂಥದ್ದು ಕೂಡ ಇದೆ. ಹಾಗಾಗದಿರೋ ಇರೋ ಹಾಗೆ ನೋಡ್ಕೊಳ್ಳೋಣ ಅನ್ನುವಂಥದ್ದು ಕೂಡ ಇದೆ. ಯಾರೋ ಇಲ್ಲಿ ಭರತನಾಟ್ಯಲ್ಲಿ ತುಂಬ ದೊಡ್ಡ ಹೆಸರು ಮಾಡ್ತೀರಾ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ಗೊತ್ತಿಲ್ಲ, ಏನೋ ಬಟ್ಟೆಗೆ ಸಂಬಂಧಪಟ್ಟಂಗೆ ಒಂದಷ್ಟು ಎನರ್ಜೀಸ್ ಇದೆ. ನನಗೆ ಅದು ಟೀ ಶರ್ಟ್ ಥರ ಕಾಣಿಸ್ತಾ ಇದೆ, ಟೀ ಶರ್ಟು ಜರ್ಸಿನೋ ಗೊತ್ತಿಲ್ಲ, ಅದಕ್ಕೆ ಸಂಬಂಧಪಟ್ಟಂಗೆ ಕಾಣಿಸ್ತಾ ಇದೆ. ಸೊ ಅದ್ರ ಬಗ್ಗೆ ಸ್ವಲ್ಪ ಎಚ್ಚರಿಕೆನ ವಹಿಸಿ. ಇಲ್ಲಿ ನೋಡಿದ್ರೆ ಅದು ಕುಣಿತಾ ಇದೆ, ಇಡೀ ಇದೇನೆ ಕುಣಿತಾ ಇದೆ. ಆ ಥರ ನಿಮ್ಮ ಲೈಫ್ ರಿದಮೆಟಿಕ್ ಮೂಮೆಂಟ್ ಆಗಿ ಬರ್ತಾ ಇದೆ ಅನ್ನುವಂಥದ್ದು. ಮತ್ತು ದಪ್ಪ ಮುಖ, ಉದ್ದ ಮೂಗು, ಒಂದು ಸ್ವಲ್ಪ ಮೀಸೆ, ಒಂಥರ ವಿಚಿತ್ರವಾದಂಥ ನಗು, ಖಡಕ್ ಕೋಪಿಷ್ಟ ವ್ಯಕ್ತಿಯ ಮುಖ ಕಾಣಿಸ್ತಾ ಇದೆ. ಒಂದು ಸ್ವಲ್ಪ ದಪ್ಪ ತಲೆ ಇರುವಂಥದ್ದು, ಮತ್ತು ಒಂದಷ್ಟು ಕೇರಳದ ಯಾರು ತಾಂತ್ರಿಕರು ಅಥವಾ ಮಾಂತ್ರಿಕರು ಆ ಥರದ ಮುಖ ಕೂಡ ಕಾಣಿಸ್ತಾ ಇದೆ. ಸೊ ನನಗೆ ಗೊತ್ತಿಲ್ಲ, ಸ್ವಲ್ಪ ಹುಷಾರಾಗಿ ಇರಿ ಅನ್ನುವಂಥದ್ದು. ಎಲ್ಲೋ ಒಂದು ಕಡೆ ಪೂರ್ವಿಕರು ಅಥವಾ ಪೂರ್ವಜರು ಅಥವಾ ನಮ್ಮ ಆನ್ಸಿಸ್ಟರ್ಸ್ ಟ್ರ್ಯಾಪಿಂಗ್ ಎನರ್ಜಿ ಕೂಡ ಇಲ್ಲಿ ಕಾಣಿಸ್ತಾ ಇದೆ. ಅವರಿಗೆಲ್ಲ ಕೂಡ ಬಿಡುಗಡೆಯ ಭಾಗ್ಯಗಳು ಬರೋದ್ರಲ್ಲಿ ಇದೆ. ಸದ್ಯಕ್ಕೆ ಎಲ್ಲರೂ ಮೂಡ್ ಸ್ವಿಂಗ್ಸಲ್ಲಿ ಇದ್ದೀರಾ. ಆ ಮೂಡನ್ನು ಕಂಟ್ರೋಲಿಗೆ ತೊಗೊಂಬನ್ನಿ, ಅಥವಾ ಮೂಡು ಒಂದು ಹೇಗೆ ಹೇಳೋದು, ಮೂಡ್ ಸ್ವಿಂಗ್ಸ್ ಆಗದಿರೋ ಹಾಗೆ ಒಂದು ಏಕಾಗ್ರತೆ ಇರೋ ಹಾಗೆ ನೋಡ್ಕೊಳ್ಳಿ ಅನ್ನುವಂಥದ್ದು ಇದೆ. ಪಕ್ಷಿಗಳ ಬಿಸ್ನೆಸ್ ಅಥವಾ ಪಕ್ಷಿ ಸಾಕಣೆ ಕೂಡ ಹೆಚ್ಚಿನ ಹಣ ಮಾಡ್ತೀರಾ, ಮತ್ತು ಮುತ್ತುಗಳಿಂದ ಕೂಡ ಹೆಚ್ಚಿನ ಹಣ ಮಾಡ್ತೀರಾ. ಮತ್ತು ಈ ಬಾತ್ಕೋಳಿ ಥರ ಇನ್ನೊಂದು ಬರುತ್ತಲ್ಲ, ವೈಟ್ ಕಲರ್ದಲ್ಲ, ಸಮಥಿಂಗ್ ಬ್ರೌನ್ ಏನೋ, ಆ ಥರ ಪಕ್ಷಿಗಳಿಗೆ ಸಂಬಂಧಪಟ್ಟಂಗೂ ಕೂಡ ಒಂದಷ್ಟು ಎನರ್ಜೀಸ್ ಇದೆ. ಮೀನು ಸಾಕಣೆ ಕೂಡ ಚೆನ್ನಾಗಿ ಮಾಡ್ತೀರಾ ಅನ್ನುವಂಥದ್ದು ಇದೆ. ಮುತ್ತುಗಳಿಂದ ಹೆಚ್ಚಿನ ಹಣ ಮಾಡ್ತೀರಾ ಅನ್ನುವಂಥದ್ದು ಇದೆ. ಕೂಡು ಕುಟುಂಬವಾಗಿ ಇರೋ ಹಾಗೆ ನೋಡ್ಕೊಳ್ತೀರಾ ಅನ್ನುವಂಥದ್ದು ಇದೆ. 4 ಜನ ಒಂದಾಗ್ತೀರಾ ಅನ್ನುವಂಥದ್ದು ಇದೆ. ಸೊ ಒಂದಾಗಿ ಚೆನ್ನಾಗಿರ್ತೀರಾ ಅನ್ನುವಂಥದ್ದು ಇದೆ. ಸೊ ಇಲ್ಲಿ ಇಬ್ಬರಿಗೆ, ಅವಳಿ ಜವಳಿಗೆ ಇಬ್ಬರಿಗೂ ಕೂಡ ಒಟ್ಟಿಗೆ ಮದುವೆ ಆಗಿ ಒಟ್ಟಿಗೆ ಮಗು ಆಗತ್ತೆ ಅನ್ನುವಂಥದ್ದು ಕೂಡ ಇದೆ. ಸಾಕಷ್ಟು ಪಾಸಿಟಿವ್ ಥರ ಪರ್ಸ್ನಲ್ ರೀಡಿಂಗ್ ಥರನೂ ಇಲ್ಲಿ ನನಗೆ ಕೆಲವು ವಾಯ್ಸಸ್ ಪ್ರಶ್ನೆಗಳು ಕೇಳಿಸ್ತಿದೆ, ಮತ್ತು ಜನರಲ್ ಆಗು ಕೂಡ ಹೋಗ್ತಾ ಇದೆ ಅಂತ ಅನಿಸುತ್ತೆ. ಸೊ ಎಲ್ಲ ಮುಗಿದೋಯ್ತು ಅಂತ ಅಂದರೂ ಕೂಡ ಏನೂ ಮುಗಿದಿರ. ಸೊ ದೇವರು ನಿಮಗೆ ಎಂಡ್ ಹೇಳೋವರೆಗೂ ನಿಮ್ಮ ಲೈಫಲ್ಲಿ ಏನೇ ಸಮಸ್ಯೆಗಳು ಬಂದರೂ ನಥಿಂಗ್ ಟು ವರಿ, ಜಸ್ಟ್ ಫೋಕಸ್ ಆನ್ ಪಾಸಿಟಿವಿಟಿ ಅನ್ನುವಂಥದ್ದು ಇದೆ. ಸದ್ಯಕ್ಕೆ ನಿಮ್ಮ ದೇಹದ ಆರೋಗ್ಯದ ಕಡೆ ಗಮನನ ಕೊಡಿ, ನಿಮ್ಮ ಚೆಸ್ಟ್ ಪಾರ್ಟ್ ಮತ್ತು ಸ್ಟಮಕ್ ಕಡೆ ಹೆಚ್ಚಿನ ಗಮನ ಕೊಡಿ ಅನ್ನುವಂಥದ್ದು ಇದೆ. ಕಾಲುಗಳಿಗೆ ಚೈತನ್ಯ ಕೊಡಿ. ಒಂಚೂರು ಯೋಗ ಮಾಡ್ತಿರೋ, ಧ್ಯಾನ ಮಾಡ್ತಿರೋ, ಅಥವಾ ನಿಮ್ಮ ತೂಕನ ಹಿಡಿತದಲ್ಲಿ ಇಡ್ತಿರೋ, ಅದನ್ನು ನೀವು ಡಿಸೈಡ್ ಮಾಡಿ ಅನ್ನುವಂಥದ್ದು ಇದೆ. ದುಷ್ಟರ ಕಣ್ಣು ನಿಮ್ಮ ಮೇಲೆ ತುಂಬ ಇದೆ. ಸೊ ಹಾಗಾಗಿ ತಲೆನೋವು ಬರ್ತಾ ಇದ್ರೆ ಅಥವಾ ಕಣ್ಣಿಗೆ ಏನಾದರೂ ಸ್ವಲ್ಪ ಸಮಸ್ಯೆ ಇದ್ದರೆ ಅದಕ್ಕೂ ಚಿಕಿತ್ಸೆನ ತಗೊಳ್ಳಿ ಅನ್ನುವಂಥದ್ದು ಇದೆ. ದೃಷ್ಟಿದೋಷ ಇರೋರು ದೃಷ್ಟಿದೋಷನ ತೆಗೆಸ್ಕೊಳ್ಳಿ, ಅಥವಾ ದಾಟ್ ಥರ ಕೂಡ ಇದೆ ಇಲ್ಲಿ, ಅದನ್ನು ಕೂಡ ತೆಗೆಸ್ಕೊಳ್ಳಿ, ಒಳ್ಳೆಯದಾಗತ್ತೆ ಅನ್ನುವಂಥದ್ದು ಇದೆ. ಹೆಚ್ಚಿನಾಗಿ ಯಾರೋ ಮಕ್ಕಳ ಬಗ್ಗೆ ಚಿಂತೆ ಮಾಡ್ತಿದ್ದಾರೆ, ಮಕ್ಕಳ ಮುಂದಿನ ಭವಿಷ್ಯ ಏನು, ಇಂಥ ವ್ಯಕ್ತಿ ಜೊತೆ ನಾನು ಹೇಗೆ ಇರಲಿ ಅಂತ. ನಥಿಂಗ್ ಟು ವರಿ, ಎಲ್ಲವೂ ಕೂಡ ಚೆನ್ನಾಗಾಗತ್ತೆ. ಇನ್ನು ಕೆಲವೇ ವರ್ಷಗಳು, 1 ಅಥವಾ 2 ವರ್ಷ ಇರ್ಬೋದು, ಟೋಟಲಿ ನಿಮ್ಮ ವ್ಯಕ್ತಿ ಬದಲಾಗಿ ನಿಮ್ಮ ಅನುಯಾಯಿಯಾಗಿ ಇರ್ತಾರೆ. ನೀವೇನು ಹೇಳಿದ್ರು ಕೇಳ್ಕೊಂಡಿರೋ ಹಾಗೆ ಒಂದಷ್ಟು ಫ್ರೀಡಮನ್ನು ಕೊಡಿ ಅನ್ನುವಂಥದ್ದು ಇದೆ. ಸೊ ಎಸ್, ತುಂಬ ಚೆನ್ನಾಗಿದೆ ಫ್ಯೂಚರ್. ವಿಶೇಷವಾಗಿ ಒಂದು ಗಿಫ್ಟ್ ಬರುವಂಥದ್ದು ಇದೆ. ನಂಗೆ ಗೊತ್ತಿಲ್ಲ ಹೇಗೆ ಹೇಳೋದು ಅಂತ, ನಂಗೆ ಗೊತ್ತಿಲ್ಲ, ಬಟ್ ಇಲ್ಲಿ ಬರ್ತಾ ಇರೋವಂಥದ್ದು ಇನ್ ಫ್ಯೂಚರ್ ಡೇಸಲ್ಲಿ ಪಕ್ಷಿಗಳು ಮಾತಾಡೋದನ್ನ ನಾವು ಕೇಳ್ತೀವಿ ಅನ್ನುವಂಥದ್ದು ಇದೆ. ಎಸ್, ಈಗಾಗಲೇ ನಾನು ಕೇಳಿದ್ದೀನಿ, ಪ್ಯಾರೆಟ್ ಎಲ್ಲ ನಾನು ನೋಡಿದ್ದೀನಿ, ಮಾತಾಡ್ಸಿದ್ದೀನಿ, ಹೇಳ್ದಾಗೆ ಹೇಳ್ತವೆ, ಮಾತಾಡ್ತವೆ. ಬಟ್ ಪ್ರಾಣಿ ಮತ್ತು ಪಕ್ಷಿ ಮಾತಾಡೋದನ್ನ ನಾವು ಎಲ್ಲೋ ಕೇಳ್ತೀವಿ ಅಂತ ಅನ್ನಿಸ್ತಾ ಇದೆ. ಗೊತ್ತಿಲ್ಲ, ಈಗಾಗಲೇ ಅದೆಲ್ಲ ಕೇಳಿದ್ದೀವಿ, ಬಟ್ ಅದೇನೋ ಸುದ್ದಿ ಆಗಬಹುದು, ಆ ಥರ ಇದೆ.
ಯಾರಿಗೋ ಗ್ರೀನ್ ಹಾರ್ಟ್ ಗ್ರೀನ್ ಹಾರ್ಟ್ ಸಿಗುವಂಥ ಸಾಧ್ಯತೆ ಇದೆ. ಸೊ ಒಂದು ಒಳ್ಳೆ ಹಾಡು ಹಾಡಿ ಅದಕ್ಕೆ ಒಂದು ದೊಡ್ಡ ಪ್ರಶಸ್ತಿ ಬರುವಂಥ ಸಮಯದಲ್ಲಿ ಕೈ ತಪ್ಪಿ ಹೋಗುತ್ತೆ ಲಾಸ್ಟ್ ಮೂಮೆಂಟಲ್ಲಿ ಅನ್ನುವಂಥದ್ದು ಇದೆ. ಲಾಸ್ಟ್ ಮೂಮೆಂಟಲ್ಲಿ ಪ್ರಶಸ್ತಿ, ಹಾಡಿಗೆ ಬಂದಂಥ ಪ್ರಶಸ್ತಿ ಕೈ ತಪ್ಪಿ ಹೋಗುತ್ತೆ ಬಿಕಾಸ್ ಆಫ್ ನೆಗೆಟಿವಿಟಿ ಅನ್ನುವಂಥದ್ದು ಇದೆ. ಎಸ್, ಹೆಚ್ಚು ತಲೆ ಕೆಡಿಸ್ಕೊಳ್ಬೇಡಿ, ಆರಾಮಾಗಿರಿ, ರಿಲ್ಯಾಕ್ಸ್ ಮಾಡಿ. ಗುರು ರಾಘವೇಂದ್ರರ ಆಶೀರ್ವಾದ ನಿಮ್ಮ ಜೊತೆ ಸದಾ ಇರುತ್ತೆ ಅನ್ನುವಂಥದ್ದು ಕೂಡ ಇದೆ. ಸೊ ಯಾರ್ದೋ ಒಂದು ಪ್ರಶ್ನೆಗೆ ಇಲ್ಲಿ ಉತ್ತರ ಇದೆ, ಅನ್ಯಥಾ ಭಾವಿಸ್ಬೇಡಿ, ತಪ್ಪಾಗಿ ತಿಳ್ಕೊಳ್ಬೇಡಿ ಅಥವಾ ತಪ್ಪಾಗಿ ತಗೊಳ್ಬೇಡಿ. ಸೊ ಇಬ್ರು ಒಟ್ಟಿಗೆ ಇರಬೇಕು ಅಥವಾ ಒಟ್ಟಿಗೆ ಕೊನೆ ಆಗಬೇಕು, ಭಗವಂತನ ಪಾದ ಸೇರಬೇಕು ಅನ್ನೋರಿಗೆ ಒಂಚೂರು ವೇರಿಯೇಷನ್ ಇರುತ್ತೆ. ಸೊ ನೀವು ಅಥವಾ ಅವರು ಬೇಗ ಹೋದ್ರೂ ಕೂಡ ಸೊ ಫೈನಲ್ ಆಗಿ ನೀವು ಭಗವಂತನ ಹತ್ರ ಒಟ್ಟಿಗೆ ಹೋಗ್ತೀರಾ ಅನ್ನುವಂಥದ್ದು ಇದೆ. ಇಷ್ಟು ಮಾತ್ರ ಹೇಳಬಲ್ಲೆ. ದಯವಿಟ್ಟು ಇನ್ನು ಮುಂದಕ್ಕೇನು ಕೇಳಬೇಡಿ, ಇಲ್ಲಿ ಎನರ್ಜಿ ವೈಸ್ ಹಾಗೆ ಇದೆ. ಸೊ ಎಸ್, ಪಾಪು ತುಂಬ ಚೆನ್ನಾಗಿ ಬೆಳೆಯುತ್ತೆ, ತುಂಬ ಚೆನ್ನಾಗಿ ಆಗುತ್ತೆ ಅನ್ನುವಂಥದ್ದು ಇದೆ. ಇನ್ನೊಬ್ಬರಿಗೆ ತೊಂದರೆ ಮಾಡಿಬಿಟ್ಟು ನಿಮಗೆ ಒಳ್ಳೇದು ಬಯಸಿದ್ರೆ ಇಲ್ಲಿ ಯಾವುದೇ ಫಲ ಇಲ್ಲ. ಸೊ ಹಾಗಾಗಿ ಇನ್ನೊಬ್ಬರ ಜೀವನಕ್ಕೂ ಕೂಡ ನೀವು ಒಳ್ಳೇದಾಗಲಿ ಅಂತ ಬಯಸಿದಾಗಷ್ಟೇ ನಿಮ್ಮ ಜೀವನಕ್ಕೂ ಕೂಡ ಒಳ್ಳೇದಾಗತ್ತೆ. ನನಗೆ ಈ ಬೆಳಕು ಯಾವ ರೀತಿ ಕಾಣಿಸ್ತಾ ಇದೆ ಅಂದರೆ, ಒಂದು ತೊಟ್ಟಿಲಲ್ಲಿ ಜೋಜೋ ಲಾಲಿ ಹಾಡ್ದ ಹಾಗೆ ಕಾಣಿಸ್ತಾ ಇದೆ. ಅಟ್ ದಿ ಸೇಮ್ ಟೈಮ್ ನನಗೆ ಇಲ್ಲಿ ಶಿವ ಸತಿನ ಎತ್ಕೊಂಡಿರೋ ಹಾಗೆ, ಸತಿ ಅಗ್ನಿ ಪ್ರವೇಶ ಆದಮೇಲೆ ಅಮ್ಮನ್ನ ಎತ್ಕೊಂಡಿರ್ತಾರಲ್ಲ ಆ ಥರ ಕಾಣಿಸ್ತಾ ಇದೆ. ಯಾಕೆ ಕಾಣಿಸ್ತಾ ಇದೆ ಅಂತ ಗೊತ್ತಿಲ್ಲ. ನನಗೆ ಕಾಶಿಲಿ ಕೂಡ ನಾನು ಅಲ್ಲಿ ದಶಾಶ್ವಮೇಧ್ ಘಾಟಲ್ಲಿ ಕೂತಿದ್ದೆ, ಅಲ್ಲೇನೋ ಪ್ರೋಗ್ರಾಮ್ ನಡೀತಾ ಇತ್ತು. ಸೊ ಹಾಗೆ ಅಲ್ಲಿ ಆರತಿ ಮಾಡ್ತಾರಲ್ಲ, ಆ ಕಟ್ಟೆ ಮೇಲೆ ಹಾಗೆ ಇದ್ದಾಗ ಹಾಗೇ ನಿದ್ದೆ ಬಂದಂಗೆ ಮಲಗಿದೆ. ನನಗೆ ಗೊತ್ತಿಲ್ಲ ಹೇಗೆ ಹೇಳೋದು, ನಿಜಾನೋ ಸುಳ್ಳು, ಭ್ರಮೆನೋ ಅಥವಾ ಓವರಾಗಿ ಥಿಂಕ್ ಮಾಡುತ್ತೋ ಮೈಂಡು, ಗೊತ್ತಿಲ್ಲ. ಹಾಗೆ ನಾನು ಮಲ್ಕೊಂಡಿಲ್ಲ, ಜಸ್ಟ್ ಹಾಗೆ ತುಂಬ ಸುಸ್ತಾಯಿತು ಅಂತ ಹಾಗೆ ಬ್ಯಾಗ್ ಮೇಲೆ ಹೊರ್ಕೊಂಡ್ರೆ. ಸೊ ಹಾಗೆ ಶಿವ ಚರ್ಮಾಂಬರ ಹಾಕ್ಕೊಂಡಿರ್ತಾರಲ್ಲ ಚಿಕ್ಕದಾಗಿ, ಅದು ಹಾಕ್ಕೊಂಡು ಹೀಗೆ ಸ್ಲೈಡಾಗಿ ಒಂದು ಚರ್ಮಾಂಬರ ಹಾಕ್ಕೊಂಡು, ಅದು ಫುಲ್ ಹೇರೆಲ್ಲ ಬಿಟ್ಕೊಂಡು, ರುದ್ರಾಕ್ಷಿ ಎಲ್ಲ ಹಾಕ್ಕೊಂಡು, ಕೈಯಲ್ಲಿ ಆ ಸತೀದೇವಿನ ಹಾಗೆ ಮಲಗಿರೋ, ಅಂದರೆ ಡೆತ್ ಅಂತ ಹೇಳೋಕ್ಕಾಗಲ್ಲ ಅಮ್ಮನ್ನ. ಸೊ ಹಾಗೆ ಆ ತಾಯಿನ ಎತ್ಕೊಂಡು ಅಲ್ಲೇ ನನ್ನ ಮುಂದೆನೇ ಹಾಗೇ ಪಾಸಾಗಿ 3-3:30 ಏನೋ ಗೊತ್ತಿಲ್ಲ, ಅಲ್ಲೇ ಕೆಳಗಡೆ ಇಳಿದು ಆ ನೀರೊಳಗೆ ಮುಳುಗುತ್ತಾ ಇರೋ ಹಾಗೆ ಕಾಣಿಸ್ತು. ಮುಳುಗಿ ಹೀಗೆ ಅದು ಇವಾಗ ಇಲ್ಲಿ ಕಾಣಿಸ್ತಾ ಇದೆ. ಅಲ್ಲಿ ಭಯ ಆಗಿ ಕಣ್ಬಿಟ್ಬಿಟ್ಟೆ. ಆಮೇಲೆ ಅಲ್ಲಿ ನಡ್ಕೊಂಡು ಹೋಗ್ಬೇಕಾದ್ರೆ ಅಲ್ಲಿ ಸತಿ ಮಂದಿರ ಇತ್ತು. ಅವಾಗ ಅಂದ್ಕೊಂಡೆ ಮೇ ಬಿ ಶಿವ ಪಾರ್ವತಿ ಸ್ನಾನಕ್ಕೆ ಹೋಗಿರ್ಬೋದು ಅಂತ ಓವರಾಗಿ ಥಿಂಕ್ ಮಾಡಿ. ಬಟ್ ಇಲ್ಲಿ ಆ ಥರದ್ದು ಸಮಥಿಂಗ್ ಎನರ್ಜಿ ಕಾಣಿಸ್ತಾ ಇದೆ. ಆ್ಯಕ್ಚುಲಿ ಈ ಜ್ಯೋತಿ ಏನಿದೆ ಅದು ನನಗೆ ಆ ಥರ ಕಾಣಿಸ್ತಾ ಇದೆ. ಗೊತ್ತಿಲ್ಲ ಯಾಕೆ ಹೀಗೆ ಕಾಣಿಸ್ತಾ ಇದೆ ಅಂತ. ನಿಮ್ಗೆ ಯಾರಿಗಾದ್ರೂ ಅರ್ಥ ಆದರೆ ಈ ಥರ ತಲಹರಟೆ ನನ್ನ ಪ್ರಶ್ನೆಗಳಿಗೆ ಉತ್ತರ ತಿಳಿಸಿ, ತಿಳ್ಕೊಳ್ಳೋ ಕುತೂಹಲ. ಅದು ಬಿಟ್ಟರೆ ಎಸ್, ವಾಟ್ ನೆಕ್ಸ್ಟ್ ಏನಿದೆ ನೋಡೋಣ. ಒಂಚೂರು ಟರ್ನ್ ಮಾಡಿ ನೋಡ್ತೀನಿ. ರಾಜಕೀಯವಾಗಿ ಯಶಸ್ಸು ಇದೆಯಾ ನನಗೆ ಅಂತ ಯಾರ್ದೋ ಪ್ರಶ್ನೆ ಇದೆ. ಖಂಡಿತವಾಗ್ಲೂ ಇದೆ, ಬಟ್ ಈಗಲ್ಲ, ಇನ್ನು ಸ್ವಲ್ಪ ನಿಧಾನ ಆಗತ್ತೆ. ಸೊ ನನಗೆ ಇಲ್ಲಿ ಮೋದಿಜಿಯವರ ಮುಖ ಕಾಣಿಸ್ತಾ ಇದೆ. ಒಳ್ಳೆಯದಾಗಲಿ ಅವರಿಗೆ. ಸೊ ಆಂಜನೇಯನ ಆಶೀರ್ವಾದ ಕೂಡ ಕಾಣಿಸ್ತಾ ಇದೆ. ಸೊ ಫುಟ್ಬಾಲ್ ಪ್ಲೇಯರ್ಗೆ ಏನೋ ಒಂದಷ್ಟು ಸಮಸ್ಯೆ ಆಗಿ ಅದೊಂದು ದೊಡ್ಡ ಸುದ್ದಿ ಆಗತ್ತೆ ಅನ್ನುವಂಥದ್ದು ಇದೆ. ಈ ಸಲ ಕಪ್ ನಮ್ಮದೇ ಅಗೇನ್ ಆ್ಯಂಡ್ ಅಗೇನ್ ಅಂತ ಇದೆ ಇಲ್ಲಿ. ಸೊ ಯಾರಿಗೋ ತುಂಬ ಫ್ಯಾಟಿ ಮಗು ಹುಟ್ಟುವಂಥ ಸಾಧ್ಯತೆ ಇದೆ. ಸ್ವಲ್ಪ ಹೆಲ್ತನ್ನು ನೋಡ್ಕೊಳ್ಳಿ, ಅದರಿಂದ ಸ್ವಲ್ಪ ಪ್ರೆಗ್ನೆಂಟ್ ಯಾರಿದ್ದೀರಾ ಅವರಿಗೆ ಸ್ವಲ್ಪ ಪ್ರಾಬ್ಲಮ್ ಆಗಬಹುದು. ಸೊ ವೆಯ್ಟ್ ಒಂಚೂರು ಕಂಟ್ರೋಲಲ್ಲಿ ಇಡಿ ಅನ್ನುವಂಥದ್ದು ಇದೆ. ಯಾರು ಪ್ರೆಗ್ನೆಂಟ್ ಇದ್ದೀರಾ ಅವರು ಕಂಟ್ರೋಲಲ್ಲಿ ಇಡಿ ಅನ್ನುವಂಥದ್ದು ಇದೆ. ಏಡಿಗೆ ಸಂಬಂಧಪಟ್ಟಂಗೆ ಏನೋ ಬಿಸ್ನೆಸ್ ಮಾಡೋಕ್ಕೆ ಹೋಗಿ ಕೈ ಸುಟ್ಕೊಳ್ತೀರಾ ಅನ್ನುವಂಥದ್ದು ಇದೆ.
ಬೇಡದಿರೋ ವ್ಯಕ್ತಿಗಳ ಸಹವಾಸ ಮಾಡಬೇಡಿ ಅನ್ನುವಂಥದ್ದು ಇದೆ. ಎಷ್ಟು ನೆಗೆಟಿವಿಟಿ ಇದೆ ಅನ್ನೋದಕ್ಕೆ ಇದೊಂದು ಸಾಕ್ಷಿ. ನನಗೆ ಇಲ್ಲಿ ತುಂಬ ನೆಗೆಟಿವ್ ವೈಬ್ ಇರುವಂಥ ವ್ಯಕ್ತಿಯ ಮುಖದ ಥರ ಕಾಣಿಸ್ತಾ ಇದೆ. ನಂಗೆ ಗೊತ್ತಿಲ್ಲ, ನಿಮಗೆ ಇದ್ರ ಮಧ್ಯ ಏನಾದರೂ ಮೆಸೇಜಸ್ ಬಂದರೆ, ಏನಾದರೂ ಚಿತ್ರಗಳು ಕಾಣಿಸಿ ಅದು ನಿಮಗೆ ಸ್ಪೆಷಲ್ ಮೆಸೇಜ್ ಥರ ಬಂದರೆ ಅದನ್ನು ತಗೊಳ್ಳಿ. ನನಗೆ ಇಲ್ಲಿ ಯಾರೋ ನಿಂತಿರೋ ಥರ, ಕೂತಿರೋ ಥರ, ಮತ್ತು ಇಲ್ಲೊಂದು ಸ್ಪೆಷಲ್ ಫೇಸ್ ಥರ ಕೂಡ ಕಾಣಿಸ್ತಾ ಇದೆ. ಸಮ್ ನೆಗೆಟಿವಿಟಿ ಬ್ರೇಕಿಂಗ್ ಟು ಪಾಸಿಟಿವಿಟಿ ಅನ್ನುವಂಥದ್ದು ಇದೆ. ಮತ್ತು ನನಗೆ ಇಲ್ಲಿ ಕುರಿ ಮುಖ ಕೂಡ ಕಾಣಿಸ್ತಾ ಇದೆ. ಸೊ ಯಾರೋ ದೇವರಿಗೆ ಭಕ್ತಿಯಿಂದ ಪ್ರಾರ್ಥನೆ ಮಾಡ್ತಾ ಇದ್ದಾರೆ, ಕಾಪಾಡು ಕಾಪಾಡು ಅಂತ. ಸೊ ಆ ಪ್ರಾರ್ಥನೆ ದೇವರಿಗೆ ಸಲ್ಲದ ಹಾಗೆ ಯಾರೋ ತಡಿತಾ ಇದ್ದಾರೆ ಅನ್ನುವಂಥದ್ದು ಕೂಡ ಇದೆ. ಸೊ ಆ ತಡಿತಾ ಇರುವಂಥ ಪ್ರಾರ್ಥನೆ ಭಗವಂತನಿಗೆ ಹೋಗಿ ಮುಟ್ಲಿ, ಅವರ ಅಡ್ಡಿ ಆತಂಕಗಳು ದೂರ ಆಗಲಿ ಅನ್ನುವಂಥದ್ದು ಕೂಡ ಇದೆ. ಸೊ ಖಂಡಿತವಾಗ್ಲೂ ಹೇಳ್ಕೊಡೋಣ. ಯಾರು ಹೇಳ್ಕೊಡಿ ಅಂತ ಇದ್ದಾರೆ, ಹೇಳ್ಕೊಡೋಣ. ನಾನಿರೋದೇ ಹೇಳ್ಕೊಡೋದಕ್ಕೆ ಹೇಳ್ಕೊಡ್ತೀನಿ. ಓಕೆ, ಸೊ ಎಸ್, ಖಂಡಿತ ಮುಂದಿನ ದಿನಗಳಲ್ಲಿ ಸಾಕಷ್ಟು ಬದಲಾವಣೆ ಇದೆ. ಮಲ್ಲಿಕಾರ್ಜುನ ಭ್ರಮರಾಂಬಿಕೆಯ ಆಶೀರ್ವಾದ ಮತ್ತು ಮಲ್ಲಿಕಾರ್ಜುನ ಬನಶಂಕರಿ ದೇವಿಯ ಆಶೀರ್ವಾದ ನಿಮ್ಮ ಮೇಲೆ ಸದಾ ಇದೆ ಅನ್ನುವಂಥದ್ದು ಇದೆ. ಬಿ ಕೇರ್ಫುಲ್. ಈ ಒಂದು ದುಷ್ಟ ಶಕ್ತಿಗಳ ಅಟ್ಟಹಾಸಕ್ಕೆ ಯಾರೋ ಕೊರಗಜ್ಜನ ಮೊರೆ ಹೋಗಿದ್ದಾರೆ. ಸೊ ಕೊರಗಜ್ಜನ ಆಶೀರ್ವಾದ ಇರುತ್ತೆ, ಒಂದಲ್ಲ ಒಂದು ರೀತಿಯಲ್ಲಿ ಕಾಪಾಡ್ತಾರೆ, ಬಟ್ ಬಿ ಕೇರ್ಫುಲ್ ಅನ್ನುವಂಥದ್ದು ಇದೆ. ತುಂಬ ಖುಷಿ ಆಗ್ತಿದೆ ಕೊರಗಜ್ಜನ ಎನರ್ಜಿ ಕೇಳಿ ನನಗೆ. ಮತ್ತು ತುಂಬ ಟ್ರೈ ಮಾಡಿದೆ, ನನ್ನ ತಮ್ಮ ಇದ್ದಾಗ ಹೋಗ್ಲಿಕ್ಕಾಗಲಿಲ್ಲ. ಎಸ್, ಏಂಜಲಿಕ್ ಎನರ್ಜಿ ಅಂತೂ ತುಂಬ ಇದೆ. ಏಂಜಲ್ಸ್ ನಿಮಗೆ ಯಾವಾಗಲೂ ಇರ್ತಾರೆ. ಲಾಟ್ಸ್ ಆಫ್ ಹಿಡನ್ ಸೀಕ್ರೆಟ್ ಇದೆ ಇಡೀ ವಿಶ್ವದಲ್ಲಿ, ನಿಮ್ಮ ಜೀವನದಲ್ಲ, ಪ್ರಕೃತಿಯಲ್ಲಿ ಸಾಕಷ್ಟು ಹಿಡನ್ ಸೀಕ್ರೆಟ್ ನೆಗೆಟಿವಿಟಿ ನಡೀತಾ ಇದೆ. ಒಂದು ಪ್ರಮುಖವಾದ ವಿಚಾರನ ತಿಳ್ಕೊಂಬಿಡಿ. ನನಗನ್ಸೋದು, ನನಗೆ ವೈಯಕ್ತಿಕವಾಗಿ ಅನ್ನಿಸ್ತಾ ಇರೋದು, ಮತ್ತು ಇಲ್ಲಿ ಬರ್ತಿರೋಂಥ ವೈಬ್, ಊರಿನ ರಾಜ ಇರ್ತಾನಲ್ಲ, ಆ ರಾಜ ಹೇಗೆ ಜೀವನನ ಸಾಗಿಸ್ತಾನೆ, ಅಥವಾ ಆ ರಾಜ ಯಾವ ಹಾದಿನ ಹಿಡಿತಾನೆ, ಆ ರೀತಿಲಿ ನಮ್ಮ ದೇಶ ಅಥವಾ ನಮ್ಮ ರಾಜ್ಯದ ಜನಗಳ ಒಂದು ಮನಸ್ಥಿತಿ ಇರುತ್ತೆ. ಎಸ್ಪೆಷಲಿ ಕರ್ನಾಟಕದಲ್ಲಿ ಇಷ್ಟೊಂದು ವಾಮಾಚಾರ ಅಥವಾ ಇದು ನಡೆಯೋದಕ್ಕೆ ಕಾರಣ ನಮ್ಮ ಊರಿನ ರಾಜರು ಎಲ್ಲೋ ಆ ಮಾರ್ಗದಲ್ಲಿ ನಡೀತಾ ಇದ್ದಾರೇನೋ, ಅದು ತಪ್ಪು ಅನ್ನುವಂಥದ್ದು ನನ್ನ ವೈಯಕ್ತಿಕ ಭಾವನೆ. ಗೊತ್ತಿಲ್ಲ, ನನಗೆ ಇದಕ್ಕೆ ಶಿಕ್ಷೆ ಕೊಡ್ಬೋದು ಅವರು ಈ ಥರ ಎಲ್ಲ ಮಾತಾಡ್ತೀರಾ ಅಂತ. ರಾಜ ಅಂದರೆ ರಾಜರಲ್ಲ, ಸೊ ಅಧಿಕಾರಿಗಳು ಅಂತ. ಸೊ ನಮ್ಮ ಮನೆತನ, ರಾಜ ಮನೆತನದವರು ತುಂಬ ಒಳ್ಳೆಯವರು. ಸೊ ತಪ್ಪಾಯಿತು, ಕ್ಷಮಿಸಿ. ಅದ್ರ ಬಗ್ಗೆ ಮಾತಾಡ್ತಾ ಇಲ್ಲ. ಐ ಮೀನ್ ರಾಜಕೀಯ ರಾಜರುಗಳು, ಅಧಿಕಾರಿಗಳು ಎಲ್ಲೋ ಈ ಥರ ಮಾಡಿ ಇಷ್ಟು ನೆಗೆಟಿವ್ ವೈಬ್ ರಾಜ್ಯದಲ್ಲಿ ಹರಡಿದೆ ಅಂತ ಅನ್ನಿಸ್ತಾ ಇದೆ. ಸೊ ಏನು ಹೇಳ್ತಾ ಇದ್ದೀನಿ ಅನ್ನೋದು ಅರ್ಥ ಆಗೋರಿಗೆ ಅರ್ಥ ಆಗಿದೆ ಅಂತ ಅಂದ್ಕೊಳ್ತೀನಿ. ಸೊ ನನ್ನ ಮಾತಿಂದ ಯಾರಿಗಾದ್ರೂ ನೋವಾಗಿದ್ರೆ ದಯವಿಟ್ಟು ಕ್ಷಮಿಸ್ಬಿಡಿ, ಇಲ್ಲೇ ಕ್ಷಮೆ ಕೇಳಿಬಿಡ್ತೀನಿ. ಸೊ ಇದು ಶಾಂತವಾಗಲಿಕ್ಕೆ ಇನ್ನೊಂದು ಸ್ವಲ್ಪ ಸಮಯ ಬೇಕಾಗಿರೋದ್ರಿಂದ ಅದು ನಿಧಾನಕ್ಕೆ ಶಾಂತವಾಗತ್ತೆ. ಸೊ ನಾ ಹೇಳಿದ್ನಲ್ಲ, ಸೊ ಎರಡು ಒಂದಾಗಿ ಒಟ್ಟಿಗೆ ಎರಡು ದೇಹ ಒಂದು ಆತ್ಮ ಅನ್ನುವಂಥ ರೀತಿಲಿ ಅದು ನಡೆಯುತ್ತೆ ಅನ್ನೋಂಥದ್ದು. ನನಗೆ ಇದನ್ನು ನೋಡೋಕ್ಕೆ ಖುಷಿ ಆಗ್ತಾ ಇದೆ. ಇದು ಒಂದು ರೀತಿ ಯಾರೋ ಕೆಟ್ಟ ಉದ್ದೇಶದಿಂದ ನೋಡ್ತಾ ಇರ್ಬೋದು, ಬಟ್ ಅದು ನಿಮಗೆ ಬಿಟ್ಟಿದ್ದು. ನನಗಂತೂ ಇದು ಒಳ್ಳೆ ಏಂಜಲಿಕ್ ಎನರ್ಜಿ ಕೊಡ್ತಾ ಇದೆ. ತುಂಬ ಏಂಜಲ್ ಎನರ್ಜಿ ಇದೆ, ಗುರುರಾಯರ ಆಶೀರ್ವಾದ ಇದೆ. ಸೊ ಎಸ್, ಎಲ್ರಿಗೂ ಒಳ್ಳೆಯದಾಗಲಿ. ಜೊತೆಗೆ ಕೆಲವು ದುಷ್ಟ ಶಕ್ತಿಗಳ ವಶೀಕರಣ ಅಥವಾ ದುಷ್ಟರು ವಶೀಕರಣ ಮಾಡಿರುವಂಥದ್ದು ಅಮಾಯಕ ಬಾಲಕಿಯರ ಮೇಲೆ ಇಲ್ಲಿ ಕಾಣಿಸ್ತಾ ಇದೆ. ಅದನ್ನೆಲ್ಲ ರಿಮೂವ್ ಮಾಡ್ಕೊಳ್ಳಿ ಅನ್ನುವಂಥದ್ದು ಇದೆ. ಯಥಾ ರಾಜ ತಥಾ ಪ್ರಜಾ ಅನ್ನುವಂಥದ್ದು ನಾನು ಹೇಳಿದಂಥದ್ದು, ಅದರ ಅರ್ಥ ಅದು. ಸೊ ಹಾಗಂತ ರಾಜಕೀಯವಾಗಿ ಹೇಳಿದಂಥದ್ದು ಅವರಿಗೆ ಸಂಬಂಧಪಟ್ಟಂಗಲ್ಲ. ಸೊ ಈಗ ನಮ್ಮದು ಏನು 3 ಪಾರ್ಟಿಗಳಿದೆ, 3 ಪಾರ್ಟಿ ಇವ್ರು ಸೋಲ್ಲಿ ಅಂತ, ಅವ್ರು ಗೆಲ್ಲಿ ಅಂತ, ಇವ್ರು ಸೋಲ್ಲಿ ಅಂತ ಈ ಥರ ಮಾಡ್ತಾರಲ್ಲ, ಅದ್ರ ವೈಬ್ ಇಲ್ಲಿ ಬಂತು, ಅದನ್ನು ಹೇಳಿದೆ ಅಷ್ಟೆ. ಸೊ ದಯವಿಟ್ಟು ಕ್ಷಮಿಸಿ ತಪ್ಪಾಗಿದ್ದರೆ. ಎಸ್, ಗೆಲುವು
ನಿಮ್ಮದೇ, ನೋಡೋಣ ಗೆಲುವು ಅವರದೇ ಅಂತ ಕೂಡ ಕೇಳಿಸ್ತಾ ಇದೆ. ಸೊ ಯಾರು ಒಂದೇ ಸತಿ 2-3 ಜನ ಕೇಳ್ತಾ ಇದ್ರೆ ನಿಮಗೆ ಸಂಬಂಧಪಟ್ಟಿದ್ದದು. ಸೊ ಇದಿಷ್ಟು ಹೇಳ್ತಾ ಯಾರು ಪ್ರೀತಿ ವಿಚಾರದಲ್ಲಿ, ಲವ್ ವಿಚಾರದಲ್ಲಿ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ, ಖಂಡಿತ ಯಶಸ್ಸು ಸಿಗುತ್ತೆ ಅಂತ. ಮ್ಯಾರೇಜಿಗೋಸ್ಕರ ಕಾಯ್ತಾ ಇರೋರ್ಗೂ ಚೆನ್ನಾಗಿದೆ. ಸೊ ಲಾಂಗ್ ಲೈಫ್ ಇದೆ, ಖಂಡಿತವಾಗ್ಲೂ ಕಳ್ಕೊಳ್ಬೇಡಿ ಅವಕಾಶನ ಅನ್ನುವಂಥದ್ದು ಕೂಡ ಇದೆ. ಸಿಗ್ತೀನಿ ಮುಂದಿನ ವಿಡಿಯೋಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ನಮಸ್ತೆ. ಸದ್ಯಕ್ಕೆ ಇದು ನಿಧಾನವಾಗಿ ಶಾಂತವಾಗಲಿ. ಅಲ್ಲಿವರೆಗೂ ಜಗಜ್ಯೋತಿ ಬಸವಣ್ಣರ ಪ್ರಾರ್ಥನೆಯನ್ನು ಮಾಡಿ, ಜೊತೆಗೆ ಅಸತೋಮ ಸದ್ಗಮಯ ತಮಸೋಮ ಜ್ಯೋತಿರ್ಗಮಯ ಮೃತ್ಯೋರ್ಮ ಅಮೃತಂಗಮಯ. ಓಂ ಶಾಂತಿ ಶಾಂತಿ ಶಾಂತಿ. ಲೋಕಃ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು, ಧರ್ಮೋ ರಕ್ಷಿತಃ. ಎಲ್ಲರಿಗೂ ಒಳ್ಳೆಯದಾಗಲಿ. ಜ್ಞಾನದೇವಿಯ ಆಶೀರ್ವಾದ ನಿಮ್ಮ ಜೊತೆ ಸದಾ ಇರಲಿ. ಖಂಡಿತವಾಗ್ಲೂ ಆ ಸರ್ಪ ದೇವತೆ ನಿಮಗಿರುವಂಥ ಸರ್ಪದೋಷವೆಲ್ಲವನ್ನು ಕೂಡ ನಿವಾರಣೆ ಮಾಡ್ತಾರೆ ಅಂತ ಹೇಳ್ತಾ ಇದೆ. ಇಲ್ಲಿ ನನಗೆ ಸರ್ಪದ ಎನರ್ಜಿ ಕೂಡ ಇದೆ. ಸರ್ಪ ಸಂಸ್ಕಾರದಲ್ಲಿ ಲೋಪದೋಷಗಳು ಉಂಟಾಗ್ತಾ ಇದೆ, ಸರಿಯಾದ ರೀತಿಯಲ್ಲಿ ಪರಿಹಾರಗಳು ನಡೀತಾ ಇಲ್ಲ. ಅದ್ರ ಬಗ್ಗೆ ಒಂಚೂರು ಗಮನನ ಕೊಡಿ ಅನ್ನುವಂಥದ್ದು ಕೂಡ ಇದೆ. ನಮಸ್ತೆ.